ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಯಂಗ್ ಲುಕ್ಗಾಗಿ ಜೀವ ಬಿಟ್ರ ನಟಿ ಶಫಾಲಿ. ಐಶ್ವರ್ಯ ರೈ, ಶಿಲ್ಪಾ ಶೆಟ್ಟಿ, ಕಾಜಲ್, ಮಲೈಕಾ, ಪ್ರೀತಿ ಜಿಂಟಾ 50+ ಸ್ಟಿಲ್ ಯಂಗ್. ಈ ಚಿರ ಯೌವನವೇ ಬ್ಯೂಟಿಗಳ ಸೀಕ್ರೆಟ್. ಆಂಟಿ ಏಜಿಂಗ್ ಟ್ರೀಟ್ಮೆಂಟ್. ಲಕ ಲುಕ್ಕು ಚಮಕ್ಕಿಗಾಗಿ ದೇವರ ಸೃಷ್ಟಿಗೆ ಸವಾಲ್ ಹಾಕಿದಾರ? ಇದೇ ಹೊತ್ತಿನ ಸ್ಪೆಷಲ್. ಆಂಟಿ ಏಜಿಂಗ್ ಬಾಲಿವುಡ್ ನಟಿ, ಬಿಗ್ ಬಾಸ್ನಲ್ಲಿ ಸ್ಪರ್ಧಿ ಶಫಾಲಿ ಜರಿಯಾವಾಲಾ ತಮ್ಮ 42ನೆಯ ವಯಸ್ಸಿಗೆ ಬಾರದ ಲೋಕಕ್ಕೆ ಹೋಗಿದ್ದಾರೆ. ಶುಕ್ರವಾರ ರಾತ್ರಿ ಶಫಾಲಿಗೆ ಎದೆನೋವು ಕಾಣಿಸ್ಕೊಂಡಿತ್ತು. ತಕ್ಷಣ ಅವರ ಪತಿ ಪರಾಗ್ ತ್ಯಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆದ್ರೆ ಆಸ್ಪತ್ರೆಗೆ ಕರೆತರೋ ದಾರಿಯಲ್ಲೇ ಶಫಾಲಿ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಘೋಷಣೆಯನ್ನ ಮಾಡಿದ್ರು. ಇಷ್ಟು ಚಿಕ್ಕ ವಯಸ್ಸಿಗೆ ಪ್ರಾಣವನ್ನ ಕಳೆದುಕೊಳ್ಳೋದಕ್ಕೆ ಅವರೇ ಕಾರಣನಾ? ಸರಿಯಾಗಿ 21 ವರ್ಷಗಳ ಹಿಂದೆ ಸಂಗೀತ ಪ್ರಿಯರೆಲ್ಲರೂ ಮೆಚ್ಚಿಕೊಂಡಿದ್ದ ಹಾಡು ಕಾಂಟಾ ಲಗಾ ಮುಜ್ಸೆ ಶಾದಿ ಕರೋಗಿ ಚಿತ್ರದ ಈ ಹಾಡು ಪಡ್ಡೆ ಹೈಕಳ ಹಾಟ್ ಫೇವರೇಟ್ ಆಗಿತ್ತು. ಈ ಹಾಡಿನಲ್ಲಿ ನಟಿಸಿದ್ದ ಶಫಾಲಿ ಜರಿವಾಲಾ ಕಾಂಟಾ ಲಗಾ ಗರ್ಲ್ ಅಂತಲೇ ಫೇಮಸ್ ಆಗಿದ್ರು. ಒಂದೇ ಒಂದು ಹಾಡಿನಿಂದ ದೇಶದಲ್ಲಿದ್ದ ಪಡ್ಡೆ ಹೈಕಳ ಮನ ಗೆದ್ದಿದ್ರು. ಈ ಕಾಂಟಾ ಲಗಾ ಗರ್ಲ್ ಕನ್ನಡಿಗರಿಗೂ ಪರಿಚಿತರು. ನಟ ದಿವಂಗತ ಪುನೀತ್ ರಾಜ್ಕುಮಾರ್ ನಟಿಸಿದ್ದ ಹುಡುಗರು ಚಿತ್ರದ ತೊಂದ್ರೆ ಇಲ್ಲ ಪಂಕಜ ಸಾಂಗ್ ನಲ್ಲಿ ನಟಿಸಿದ್ರು. ನಾ ಬೋರ್ಡ್ ಇರೋದ ಬಸ್ ಅನ್ನು ಹತ್ತಿ ಬಂದ ಸುಂದರಿ ಅಂತ ಸೊಂಟ ಬಳುಕಿಸಿ ಕನ್ನಡ ಚಿತ್ರ ರಸಿಕರನ್ನ ರಂಜಿಸಿದ್ರು. ಇಂಥ ಶಫಾಲಿ ಜರಿವಾಲಾ ತಮ್ಮ 42ನೇ ವಯಸ್ಸಿಗೆ ಪ್ರಾಣ ಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಹಾರ್ಟ್ ಅಟ್ಯಾಕ್. ಚಿಕ್ಕ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿ ಪ್ರಾಣ ಬಿಟ್ಟ ನಟರ ಸಾಲಿಗೆ ಶಫಾಲಿ ಜರಿವಾಲಾ ಸೇರಿದ್ದಾರೆ. ಜೂನ್ 27, 2025 ಶುಕ್ರವಾರ ಶಫಾಲಿ ಜರಿವಾಲಾ ಮುಂಬೈನಲ್ಲಿರೋ ತಮ್ಮ ಮನೆಯಲ್ಲಿದ್ರು. ಈ ವೇಳೆ ಇದ್ದಕ್ಕಿದ್ದಂತೆ ಎದೆ ನೋವು ಕಾಣಿಸಿಕೊಂಡಿತ್ತು. ಶಫಾಲಿಗೆ ಎದೆ ನೋವು ಕಾಣಿಸಿಕೊಳ್ತಿದ್ದಂತೆ ಅವರ ಪತಿ ಪರಾಗ್ ತ್ಯಾಗಿ ಆಕೆಯನ್ನ ಮುಂಬೈನಲ್ಲಿರೋ ಕೂಪರ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಆಸ್ಪತ್ರೆಗೆ ಕರೆ ತರೋ ದಾರಿಯಲ್ಲೇ ಶಫಾಲಿ ಜರಿವಾಲಾ ಮೃತಪಟ್ಟಿದ್ದಾರೆ ಅಂತ ಕೂಪರ್ ಆಸ್ಪತ್ರೆ ವೈದ್ಯರು ಹೇಳಿದ್ರು. ಅಷ್ಟೇ, ಆಕೆಯ ಪತಿ ಪರಾಗ್ ತ್ಯಾಗಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿತ್ತು. ಕೂಪರ್ ಆಸ್ಪತ್ರೆಯ ಎದುರು ಕಣ್ಣೀರು ಹಾಕುತ್ತಾ ನಿಂತು ಬಿಟ್ಟಿದ್ರು. ಶಫಾಲಿ ಮೃತಪಟ್ಟಿದ್ದಾರೆ ಅನ್ನೋದು ಕನ್ಫರ್ಮ್ ಆದ ಬಳಿಕ ಆಕೆಯ ಮೃತದೇಹವನ್ನ ಪೋಸ್ಟ್ ಮಾರ್ಟಂಗೆ ಕೊಂಡೊಯ್ಯಲಾಯಿತು. ತಂದುಕೊಂಡ್ರ ನಟಿ ಶಫಾಲಿ.
ವಯಸ್ಸು ಮುಚ್ಚಿಡೋಕೆ ಹೋಗಿ ಅಕಾಲಿಕ ಮುಚ್ಚಿಡೋಕೆ ಸರ್ಕಸ್ ಮಾಡ್ತಿರ್ಲಿಲ್ಲ. ಆದ್ರೆ ತಂತ್ರಜ್ಞಾನ ಅಭಿವೃದ್ಧಿಯಾದಂತೆ ನಾನಾ ರೀತಿಯ ಚಿಕಿತ್ಸೆಗಳು ಬಂದಿವೆ. ಇವನ್ನ ಬಳಸಿಕೊಂಡು ವಯಸ್ಸು ಮುಚ್ಚಿಡೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಶಫಾಲಿಗೆ ಏನಾಗಿತ್ತು? ಶಫಾಲಿ ಜರಿವಾಲಾ ಕಳೆದ 5-6 ವರ್ಷಗಳಿಂದ ಆಂಟಿ ಏಜಿಂಗ್ ಚಿಕಿತ್ಸೆ ಪಡಿತಾ ಇದ್ರು. ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದರೂ ಸಹ ಯಾವುದೇ ಮೆಡಿಸಿನ್ ತೆಗೆದುಕೊಳ್ತಾ ಇರಲಿಲ್ಲ. ಶಫಾಲಿಗೆ 15 ವರ್ಷ ಆಗಿದ್ದಾಗ ಎಪಿಲೆಪ್ಟಿಕ್ ಸೀಸರ್ಗೆ ಒಳಗಾಗಿದ್ರು. ಕಾಲಕ್ರಮೇಣ ನಿಯಮಿತ ವ್ಯಾಯಾಮ ರೂಢಿಸಿಕೊಂಡು ಸಮಸ್ಯೆಯಿಂದ ಹೊರಬಂದಿದ್ರು. ಎಪಿಲೆಪ್ಟಿಕ್ ಸೀಸರ್ ಎಂಬುದು ಮೆದುಳಿಗೆ ಸಂಬಂಧಿ ಕಾಯಿಲೆ ಆಗಿದ್ದು, ಈ ರೋಗ ಇದ್ದವರು ಕಡೆಗಣ್ಣು, ವಾರೆನೋಟ ನೋಡ್ತಾರೆ. ಜೊತೆಗೆ ನರಗಳಲ್ಲಿ ಸೆಳೆತ ಹೆಚ್ಚಾಗಿರುತ್ತದೆ. ಮೆದುಳಿನಿಂದ ದೇಹದ ವಿವಿಧ ಭಾಗಗಳಿಗೆ ಸಂದೇಶ ರವಾನೆ ಸರಿಯಾಗಿ ಆಗಲ್ಲ. ಇದೇ ಕಾರಣಕ್ಕಾಗಿಯೇ ಸಿನಿಮಾಗಳಲ್ಲಿ ಅವಕಾಶಗಳಿದ್ದರೂ ಶಫಾಲಿ ಹೆಚ್ಚು ಚಿತ್ರಗಳಲ್ಲಿ ನಟಿಸಲು ಆಗಿರಲಿಲ್ಲ. ಸಾಮಾನ್ಯವಾಗಿ ಎಲ್ಲ ಯುವತಿಯರಿಗೂ ತಮ್ಮ ಸೌಂದರ್ಯ ಕಾಪಾಡಿಕೊಳ್ಳೋ ಹುಚ್ಚಿರುತ್ತೆ. ಇದಕ್ಕೆ ನಾನಾ ಮಾರ್ಗಗಳನ್ನ ಅನುಸರಿಸ್ತಾರೆ. ಎಲ್ಲಿ ಸೌಂದರ್ಯ ಹಾಳಾಗಿ ಹೋಗಿಬಿಡುತ್ತೋ ಅನ್ನೋ ಭಯ ಅವರಿಗೆ ಕಾಡ್ತಿರುತ್ತೆ. ಇದೇ ರೀತಿ ಶಫಾಲಿ ಜರಿವಾಲಾಗೂ ಅದೊಂದು ಭಯ ಕಾಡ್ತಿತ್ತು. ಹಾಗಿದ್ರೆ ಶಫಾಲಿಗೆ ಇದ್ದ ಭಯ ಏನು ಅನ್ನೋದನ್ನ ನೋಡೋದಾದ್ರೆ, ಶಫಾಲಿ ಜರಿವಾಲಾಗೆ ವಯಸ್ಸು 40 ದಾಟುತ್ತಿದ್ದಂತೆ ವೃದ್ಧಾಪ್ಯದ ಆತಂಕ ಕಾಡ್ತಿತ್ತು. ಚರ್ಮ ಸುಕ್ಕಾದರೆ ಸೌಂದರ್ಯ ಹಾಳಾಗುವ ಭಯ ಇತ್ತು. ಮುಖ, ಕಣ್ಣಿನ ಕಾಂತಿ ಇಳಿದು ಹೋಗುವ ಭೀತಿ ಮನಸ್ಸಿನಲ್ಲಿ ಇತ್ತು. ಇದರ ಜೊತೆಗೆ ಚರ್ಮ ಯಾವಾಗಲೂ ಹೊಳೆಯುತ್ತಿರಬೇಕು ಅಂತ ಆಸೆ ಪಟ್ಟಿದ್ರು. ವಯಸ್ಸನ್ನು ಮರೆಮಾಚಿ ಬದುಕುವ ಅತಿರೇಕದ ಆಸೆ ಮನಸ್ಸಿನಲ್ಲಿ ನಾಟಿತ್ತು. ವಯಸ್ಸನ್ನ ಮರೆಮಾಚುವುದಕ್ಕಾಗಿ ಆಂಟಿ ಏಜಿಂಗ್ ಚಿಕಿತ್ಸೆ ಮೊರೆ ಹೋಗಿದ್ರು. ಕೊಳ್ಳುವ ಚಿಕಿತ್ಸೆಯೂ ಇದೆ. ಬೋಟಾಕ್ಸ್ ಇಂಜೆಕ್ಷನ್, ಚರ್ಮದ ಕಾಂತಿಗೆ ಇಂಜೆಕ್ಷನ್ ಲಭ್ಯ ಇದೆ. ಇದರ ಜೊತೆಗೆ ಸುಕ್ಕಾದ ಚರ್ಮವನ್ನ ಮೇಲೆತ್ತಿ ಬಿಗಿ ಮಾಡಿಸಿಕೊಳ್ಳುವುದಕ್ಕೆ ಶಸ್ತ್ರಚಿಕಿತ್ಸೆ ಕೂಡ ಲಭ್ಯ ಇದೆ. ಸೂರ್ಯನ ಕಾಂತಿಗೆ ಕಪ್ಪಾದ ಚರ್ಮವನ್ನ ಹೊಳೆಯುವಂತೆ ಮಾಡಿಸುವ ಚಿಕಿತ್ಸೆ ಕೂಡ ಲಭ್ಯ ಇದೆ. ಇದರ ಜೊತೆಗೆ ಹಲವಾರು ಚಿಕಿತ್ಸೆಗಳ ಮುಖೇನ ವಯಸ್ಸನ್ನ ಮರೆಮಾಚುವ ತಂತ್ರಗಳು ಈಗ ಚಾಲ್ತಿಯಲ್ಲಿವೆ. ಯುವತಿಯರು ತಮ್ಮ ಸೌಂದರ್ಯ ಕಾಪಾಡಿಕೊಳ್ಳುವುದಕ್ಕೆ ಹೆಚ್ಚಿನ ಒತ್ತು ನೀಡ್ತಾರೆ. ಆದ್ರೆ ಹೀಗೆ ಸೌಂದರ್ಯ ಕಾಪಾಡಿಕೊಳ್ಳೋ ಹುಚ್ಚಿಗೆ ಬಿದ್ದು ತಮ್ಮ ಜೀವಕ್ಕೆ ಕಂಟಕ ತಂದುಕೊಳ್ತಿದ್ದಾರೆ. ವಯಸ್ಸು ಮರೆಮಾಚೋ ಚಿಕಿತ್ಸೆ ಪಡೆಯೋ ವೇಳೆ ವೈದ್ಯರು ನೀಡಿದ ಸಲಹೆ ಸೂಚನೆಗಳನ್ನ ತಪ್ಪದೆ ಪರಿಪಾಲಿಸಬೇಕು. ಜೊತೆಗೆ ಇತರ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಅದಕ್ಕೆ ತಕ್ಕ ಔಷಧಿಗಳನ್ನ ತಪ್ಪದೆ ಸೇವಿಸಬೇಕು. ಇಲ್ಲದೆ ಹೋದ್ರೆ ಶಫಾಲಿ ಜರಿವಾಲಾ ರೀತಿ ಏನೋ ಮಾಡಲು ಹೋಗಿ ಮತ್ತೇನೋ ಆಯ್ತು ಅನ್ನೋ ಹಾಗೆ ಆಗುತ್ತೆ. ವಯೋಸಹಜವಾಗಿ ದೇಹ ಅದಕ್ಕೆ ತಕ್ಕಂತೆ ಬದಲಾಗುತ್ತೆ. ವಯಸ್ಸು ಮರೆಮಾಚೋಕೆ ನೈಸರ್ಗಿಕವಾಗಿ ಕೆಲವು ಪರಿಹಾರಗಳಿವೆ. ಅವುಗಳನ್ನ ಬಿಟ್ಟು ಚಿಕಿತ್ಸಾ ಮಾರ್ಗ ಅನುಸರಿಸಿದ್ರೆ
ಜೀವಕ್ಕೆ ಕುತ್ತು ಬರುತ್ತೆ ಅನ್ನೋದು ಶಫಾಲಿ ಜರಿವಾಲಾ ಪ್ರಕರಣದ ಮುಖೇನ ಸಾಬೀತಾಗಿದೆ. ಬಾಲಿವುಡ್ನ ಹಲವು ಬ್ಯೂಟಿ ಕ್ವೀನ್ಗಳು ಪ್ರಕೃತಿಗೆ ಸೆಡ್ಡು ಹೊಡೆಯುತ್ತಿದ್ದಾರೆ. ವಯಸ್ಸಾದ್ರೂ ಚಿರ ಯೌವನ ಕಾಪಾಡಿಕೊಂಡು ಬರ್ತಿದ್ದಾರೆ. ಈಗ ಅನೇಕ ಚಿಕಿತ್ಸೆಗಳು ಲಭ್ಯವಿದ್ದು ಅವುಗಳ ಮೂಲಕ ತಮ್ಮ ರೂಪಕ್ಕೆ ಎಳ್ಳಷ್ಟು ಕುಂದು ಬರದಂತೆ ಕಾಪಾಡಿಕೊಂಡು ಬರ್ತಿದ್ದಾರೆ. ಇನ್ನು ಕೆಲವರು ಯೋಗದ ಮೊರೆ ಹೋಗಿ ತಮ್ಮ ಚೆಲುವನ್ನ ಹೆಚ್ಚಿಸಿಕೊಂಡಿದ್ದಾರೆ. ಇದರಲ್ಲಿ ಐಶ್ವರ್ಯ ರೈ, ಶಿಲ್ಪಾ ಶೆಟ್ಟಿ ಅಗ್ರಸ್ಥಾನದಲ್ಲಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ. ಯಾವಾಗ್ಲೂ ಯಂಗ್ ಆಗಿ ಕಾಣಿಸ್ಬೇಕು ಅನ್ನೋದು ಹಲವರ ಬಯಕೆಯಾಗಿದೆ. ಇದಕ್ಕಾಗಿ ನಾನಾ ರೀತಿಯ ವರ್ಕೌಟ್ ಮಾಡ್ತಾರೆ. ಕೆಲವರು ಚಿರ ಯೌವನವನ್ನೇ ಕಾಪಾಡಿಕೊಳ್ಳೋಕೆ ನಾನಾ ಕಸರತ್ತುಗಳನ್ನ ಮಾಡ್ತಾರೆ. ಅದರಲ್ಲೂ 1990ರ ದಶಕದ ಅಂತ್ಯದ ಬಳಿಕ ಸಿನಿಮಾ ರಂಗಕ್ಕೆ ಬಂದ ಚಲುವೆಯರು ಕಾಲಕ್ಕೆ ಸೆಡ್ಡು ಹೊಡೆಯೋ ರೀತಿ ಸೌಂದರ್ಯ ಕಾಪಾಡ್ಕೊಂಡು ಬಂದಿದ್ದಾರೆ. ಫಿಟ್ನೆಸ್ ಕಾಪಾಡ್ಕೊಳ್ಳೋಕೆ ನಾನಾ ಯೋಗದ ಮೂಲಕ ಸೌಂದರ್ಯ ಉಳಿಸಿಕೊಂಡ ಶಿಲ್ಪಾ ಶೆಟ್ಟಿ. ಸೇರಿ 4 ಭಾಷೆಗಳಲ್ಲಿ ನಟಿಸಿದ್ದಾರೆ. ಹದಿಹರೆಯದಲ್ಲಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಾಗ ಹೇಗೆ ಸೌಂದರ್ಯ ಉಳಿಸಿಕೊಂಡಿದ್ರೋ 32 ವರ್ಷಗಳ ನಂತರವೂ ಅದೇ ಸೌಂದರ್ಯ ಉಳಿಸಿಕೊಂಡಿದ್ದಾರೆ. ಶಿಲ್ಪಾ ಶೆಟ್ಟಿ ಬ್ಯೂಟಿ ಸೀಕ್ರೆಟ್ ಇರೋದು ಯೋಗದಲ್ಲಿ. ಪ್ರತಿದಿನ ಯೋಗಾಭ್ಯಾಸ ಮಾಡೋ ಶಿಲ್ಪಾ ಶೆಟ್ಟಿ ಅದಕ್ಕೆ ತಕ್ಕಂತೆ ಆಹಾರ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ಅವರ ಶಮಿತಾ ಶೆಟ್ಟಿಯೇ ಅಸೂಯೆ ಪಡೋ ರೀತಿ ಶಿಲ್ಪಾ ಶೆಟ್ಟಿ ಸೌಂದರ್ಯ ಕಾಪಾಡ್ಕೊಂಡು ಬಂದಿದ್ದಾರೆ. ನಿರಂತರವಾಗಿ ಯೋಗ ಮಾಡೋ ಮೂಲಕ ದೇಹದ ಅಂದ ಕೆಡದಂತೆ ಶಿಲ್ಪಾ ಶೆಟ್ಟಿ ತಮ್ಮ ಸೌಂದರ್ಯ ಕಾಪಾಡ್ಕೊಂಡು ಬಂದಿದ್ದಾರೆ. ಅಲ್ಲದೆ ಶಿಲ್ಪಾ ಶೆಟ್ಟಿ ಇಬ್ಬರು ಮಕ್ಕಳ ತಾಯಿ ಅಂದ್ರೆ ಯಾರು ನಂಬೋಕೆ ಸಿದ್ಧರಿಲ್ಲ. ಅಷ್ಟರ ಮಟ್ಟಿಗೆ ದೇಹದ ಸೌಂದರ್ಯ ಕಾಪಾಡ್ಕೊಂಡು ಬಂದಿದ್ದಾರೆ. ಇಂದಿಗೂ ವಿಶ್ವ ಸುಂದರಿಯರನ್ನ ನಾಚಿಸುವ ಐಶ್ವರ್ಯ ರೈ. ನೈಸರ್ಗಿಕವಾಗಿ ಸೌಂದರ್ಯ ಉಳಿಸಿಕೊಂಡ ಕೆನ್ನೆ ಚೆಲುವೆ. ನೈಸರ್ಗಿಕವಾಗಿ ಸೌಂದರ್ಯ ಕಾಪಾಡಿಕೊಂಡ ಪ್ರೀತಿ. ಈ ಚಿರ ಯೌವನೆಯರ ಲಿಸ್ಟ್ ನಲ್ಲಿ ನಟಿ ಪ್ರೀತಿ ಜಿಂಟಾ ಕೂಡ ಸ್ಥಾನ ಪಡಿತಾರೆ.
ಪ್ರತಿ ವರ್ಷ IPL ಸೀಸನ್ ಆರಂಭವಾದ್ರೆ ಅಲ್ಲಿ ಪ್ರೀತಿ ಜಿಂಟಾ ಹಾಜರಾಗಿರ್ತಾರೆ. ಪಂಜಾಬ್ ಕಿಂಗ್ಸ್ ಓನರ್ ಆಗಿರೋ ಪ್ರೀತಿ ಜಿಂಟಾ ತಂಡ ಎಲ್ಲೇ ಆಡಲಿ ಅಲ್ಲಿ ಪ್ರೆಸೆಂಟ್ ಇರ್ತಾರೆ. ತಮ್ಮ ತಂಡವನ್ನ ಎನ್ಕರೇಜ್ ಮಾಡೋದ್ರಲ್ಲಿ ಪ್ರೀತಿ ಜಿಂಟಾ ಎತ್ತಿದ ಕೈ. ಪಂಜಾಬ್ ಕಿಂಗ್ಸ್ ಇದುವರೆಗೆ IPL ಟ್ರೋಫಿ ಗೆಲ್ಲದೇ ಇರಬಹುದು, ಆದ್ರೆ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಸದಾ ಯಶಸ್ವಿಯಾಗಿದೆ. ಇದಕ್ಕೆ ಮೂಲ ಕಾರಣಗಳಲ್ಲಿ ಪ್ರೀತಿ ಜಿಂಟಾ ಕೂಡ ಒಂದು. ಐಶ್ವರ್ಯ, ಕರಿಷ್ಮಾ ರೀತಿ ಪ್ರೀತಿ ಜಿಂಟಾ ಹೆಸರು ಮಾಡದೇ ಇರಬಹುದು, ಆದ್ರೆ 90ರ ದಶಕದ ಮೊದಲ ಗುಳಿಕೆನ್ನೆ ಚೆಲುವಿ ಪ್ರೀತಿ ಜಿಂಟಾ ಐಶ್ವರ್ಯ ರೀತಿಯೇ ನೈಸರ್ಗಿಕವಾಗಿ ಸೌಂದರ್ಯವನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಸಸ್ಯಹಾರ ಮಲೈಕಾ ಅರೋರಾ ಸೌಂದರ್ಯದ ಸೀಕ್ರೆಟ್. ಕಡಿಮೆ ಮೇಕಪ್ ಮೂಲಕ ಸೌಂದರ್ಯಕ್ಕೆ ಕಾಜಲ್ ಒತ್ತು. ಚಿರ ಯೌವನಿಯರ ಲಿಸ್ಟ್ ನಲ್ಲಿ ಕೇಳಿಬರೋ ಇನ್ನೆರಡು ಪ್ರಮುಖ ಹೆಸರುಗಳು ಅಂದ್ರೆ ಮಲೈಕಾ ಅರೋರಾ, ಕಾಜಲ್ ದೇವಗನ್. ಇವರೂ ಸಹ ಶಿಲ್ಪಾ, ಐಶ್ವರ್ಯ, ಪ್ರೀತಿಯಂತೆಯೇ 90ರ ದಶಕದ ಅಂತ್ಯದಲ್ಲಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಮಲೈಕಾ ಅರೋರಾ ವಯಸ್ಸಾದಂತೆ ಸುರಸುಂದರಿಯಾಗ್ತಿದ್ದಾರೆ. ವಯಸ್ಸು 50 ದಾಟಿದ್ರೂ ಇನ್ನು 18ರ ಯುವತಿಯಂತೆ ಕಾಣಿಸ್ತಾರೆ. ಮಲೈಕಾ ಅರೋರಾ ಸೌಂದರ್ಯದ ಹಿಂದಿನ ಸೀಕ್ರೆಟ್ ಸಸ್ಯಾಹಾರ. 2020ರ ಬಳಿಕ ಪಕ್ಕಾ ವೆಜಿಟೇರಿಯನ್ ಆಹಾರ ಪದ್ಧತಿಯನ್ನ ಅಳವಡಿಸಿಕೊಳ್ಳೋ ಮೂಲಕ ಮಲೈಕಾ ತಮ್ಮ ಸೌಂದರ್ಯವನ್ನ ಕಾಪಾಡ್ಕೊಂಡು ಬರ್ತಿದ್ದಾರೆ. ಅಲ್ಲದೆ ಪ್ರತಿನಿತ್ಯ ಯೋಗ ಮಾಡೋ ಮೂಲಕ ದೇಹದ ಸೌಂದರ್ಯ ಕೆಡದಂತೆ ಎಚ್ಚರಿಕೆ ವಹಿಸಿದ್ದಾರೆ. ಅವರಿಗೆ 23 ವರ್ಷದ ಮಗನಿದ್ದಾನೆ ಅಂದ್ರೆ ಯಾರು ನಂಬೋಕೆ ಸಿದ್ಧರಿಲ್ಲ. ಚಿರ ಯೌವನಿಯರ ಲಿಸ್ಟ್ ನಲ್ಲಿ ಸ್ಥಾನ ಪಡೆಯೋ ಮತ್ತೊಬ್ಬರೇ ಕಾಜಲ್ ದೇವಗನ್. ಕಾಜಲ್ ಕೂಡ 50 ವರ್ಷದವರಾಗಿದ್ದಾರೆ, ಆದ್ರೆ ಅವರಿಗೆ 50 ವರ್ಷ ಆಗಿದೆ ಅಂದ್ರೆ ಯಾರೂ ನಂಬಲ್ಲ. ಕಾಜಲ್ ದೇವಗನ್ ಕಪ್ಪು ತ್ವಚೆ, ಕೆಜಿಗಟ್ಟಲೆ ಮೇಕಪ್ ಮೆತ್ತಿಕೊಳ್ಳೋರು ಕಾಜಲ್ ಮಾರ್ಗವನ್ನ ಅನುಸರಿಸಿದ್ರೆ ಒಳ್ಳೆಯದು. ವಯಸ್ಸು ಮರೆಮಾಚಲು ಹೋಗಿ ಶೆಫಾಲಿ ಜರಿವಾಲಾ ಜೀವ ಕಳೆದುಕೊಂಡಿರೋದು ನಿಜಕ್ಕೂ ದುರಂತವೇ ಸರಿ. ಐಶ್ವರ್ಯ ರೈ, ಶಿಲ್ಪಾ ಶೆಟ್ಟಿ, ಪ್ರೀತಿ ಜಿಂಟಾ, ಕಾಜಲ್ ದೇವಗನ್ ಟಾಪ್ ನಟಿಯರಾಗಿದ್ರು. ಕೃತಕ ಚಿಕಿತ್ಸೆಗಳ ಮೂಲಕ ಸೌಂದರ್ಯ ಕಾಪಾಡಿಕೊಳ್ತಿಲ್ಲ, ಬದಲಿಗೆ ನೈಸರ್ಗಿಕ ಪದ್ಧತಿಗಳ ಮೊರೆ ಹೋಗಿದ್ದಾರೆ. ಯೋಗ, ಉತ್ತಮ ಆಹಾರ ಪದ್ಧತಿ, ಸಸ್ಯಾಹಾರದ ಜೀವನ ಅಳವಡಿಸಿಕೊಳ್ಳೋ ಮೂಲಕ ಸೌಂದರ್ಯ ಕಾಪಾಡಿಕೊಂಡಿದ್ದಾರೆ. ಹೀಗಾಗಿ ನೀವು ಸಹ ಇದೇ ರೀತಿ ನೈಸರ್ಗಿಕ ಪದ್ಧತಿಗಳ ಮೊರೆ ಹೋದ್ರೆ ಸೌಂದರ್ಯ ಉಳಿಸಿಕೊಳ್ಳಬಹುದು. ಅದನ್ ಬಿಟ್ಟು ಬೇರೆ ಮಾರ್ಗಗಳಲ್ಲಿ ಸೌಂದರ್ಯ ಉಳಿಸಿಕೊಳ್ಳಲು ಒತ್ತು ನೀಡಿದ್ರೆ ಕೊನೆಗೆ ಅದೇ ನಿಮ್ಮ ಜೀವಕ್ಕೆ ಕುತ್ತು ತರುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಒಟ್ನಲ್ಲಿ ತಮ್ಮ ವಯಸ್ಸನ್ನ ಮುಚ್ಚಿಡಲು ಹೋದಂತ ಶೆಫಾಲಿ ಜರಿಯಾವಾಲಾ ಕಾರ್ಡಿಯಕ್ ಅರೆಸ್ಟ್ನಿಂದ ಜೀವವನ್ನ ಕಳೆದುಕೊಂಡಿದ್ದಾರೆ. ಚಿಕ್ಕ ವಯಸ್ಸಿನವರಲ್ಲಿ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತಿದೆ. ಇದಕ್ಕೆ ಅನಾರೋಗ್ಯಕರ ಜೀವನ ಶೈಲಿ, ಹೆಚ್ಚಾದ ಮೊಬೈಲ್ ಬಳಕೆಯ ಜೊತೆಗೆ ವಯಸ್ಸನ್ನ ಮರೆಮಾಚೋ ಚಿಕಿತ್ಸೆಗಳು ಕೂಡ ಕಾರಣವಾಗ್ತಿದೆ. ಹೀಗಾಗಿ ವಯಸ್ಸು ಮರೆಮಾಚೋ ಈ ತರಹವಾರಿ ಥೆರಪಿಗಳ ಮೊರೆ ಹೋಗೋ ಮುನ್ನ ಎಚ್ಚರ ಇರಲಿ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.